ನಮಸ್ಕಾರ. ಇವತ್ತು ಒಂದು ಕತೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಕತೆ ಹೇಳ್ತೀನಿ. ಹೀಗೆ ಒಂದು ಹಳ್ಳಿ, ಆ ಹಳ್ಳಿನಲ್ಲಿ ಬರಗಾಲ ಬಂದ್ಬಿಡುತ್ತೆ ಒಂದು ಸತಿ. 2-3 ವರ್ಷ ಆದರೂ ಕೂಡ ಮಳೆನೇ ಬರೋದಿಲ್ಲ. ಆವಾಗ ಜನರು ತಮ್ಮ ಜೀವನಕ್ಕೋಸ್ಕರ ತಮ್ಮ ಕಣ್ಮುಂದೆನೇ ಸಾಯ್ತಾ ಇರೋ ಮಕ್ಕಳಿಗೆ, ಹಸು ಕರುಗಳಿಗೆ ಮತ್ತು ಕುರಿಗಳನ್ನ ನೋಡಲಾರ್ದೆ ಅವ್ರೇನು ಮಾಡ್ತಾರೆ, ಅಲ್ಲಿ ವ್ಯವಸಾಯನೂ ಮಾಡೋಕ್ಕೆ ಬರೋದಿಲ್ಲ. ಆವಾಗ ಮನೆ ಮಠ ತಮ್ಮ ಜಮೀನನ್ನ ಎಲ್ಲ ಬಿಟ್ಬಿಟ್ಟು ಗುಳೆ ಹೊರಡ್ತಾರೆ. ಗುಳೆ ಹೊರಡೋದು ಅಂತಂದರೆ ಆ ಜಾಗನ ಬಿಟ್ಟು ತಮ್ಮ ದನ ಕರುಗಳನ್ನ ಮಕ್ಕಳನ್ನ ಎಲ್ಲ ಕರ್ಕೊಂಡು ಬೇರೆ ಪ್ರದೇಶಕ್ಕೆ, ಎಲ್ಲಿ ಮಳೆ ಬೆಳೆ ಆಗುತ್ತೋ ಅಂಥ ಜಾಗಕ್ಕೆ ಹೊರಟೋಗೋದು. ಎಲ್ಲನೂ ಬಿಟ್ಟು ನೀರಿರೋದಿಲ್ಲ, ಊಟ ಇರೋದಿಲ್ಲ. ಆದರೂ ಕೂಡ ಜನ ಕಷ್ಟಪಟ್ಟಾದರೂ ಕೂಡ ತಮ್ಮ ಜೀವನ ಉಳಿಸ್ಕೊಳ್ಳೋದ್ರ ಸಲುವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಕ್ಕೆ ಗುಳೆ ಹೋಗೋದು ಅಂತ ಕೇಳ್ತಾರೆ. ಇದೇ ಥರ ಜನ ಹೋಗ್ತಾನೆ ಇರ್ತಾರೆ. ಆ ಹಳ್ಳಿ ಅನ್ನೋದು ಬರ್ತಾ 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 ಖಾಲಿ ಬಿದ್ದೋಗುತ್ತೆ. ಯಾರು ಜನನೇ ಇಲ್ದಂಗೆ ಆಗೋಗ್ಬಿಡುತ್ತೆ. ಎಲ್ಲಿ ನೋಡಿದರೂ ಕೂಡ ಮೂಳೆ ಮತ್ತು ಕೊಳೆತ ಶವಗಳು ಆ ರೀತಿ ಆಗೋಗ್ಬಿಡುತ್ತೆ. ನಾಯಿ ನರಿಗಳು ಎಲ್ಲ ಸತ್ತು ಬಿದ್ದಿರ್ತವೆ. ಆದರೆ ಒಬ್ಬ ರೈತ ಮಾತ್ರ ಏನು ಮಾಡಿದರೂ ಕೂಡ ಆ ಊರನ್ನ ಬಿಟ್ಟು ಹೋಗೋದೇ ಇಲ್ಲ. ಎಷ್ಟೋ ಜನ ಹೇಳ್ತಾರೆ, ಯಾಕಪ್ಪ ಇಲ್ಲಿದ್ದು ಸಾಯ್ತೀಯ, ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ, ನೀನು ಬಂದುಬಿಡು ಅಂತಂದರೆ ಇಲ್ಲ ಏನಾದ್ರೂ ಆಗಲಿ ನಾನು ಇದೇ ಊರಲ್ಲೇ ಇರ್ತೀನಿ ಅಂತಬಿಟ್ಟು ಅಲ್ಲೇ ಉಳ್ಕೋತಾನೆ. ಅವನಿಗೆ ಒಂದು ಐಡಿಯಾ ಬರುತ್ತೆ, ನಾನು ಏನಾದರೂ ಮಾಡಿ ಇದೇ ಊರಲ್ಲೇ ನಾನು ಉಳಿಬೇಕಂದ್ರೆ ಏನು ಮಾಡಬೇಕು ಅಂತೇಳಿ ಅವನು ತನ್ನ ಸ್ವಲ್ಪ ಜಮೀನು ಎಲ್ಲ ತುಂಬ ಜಾಸ್ತಿ ಇರುತ್ತೆ. ಅವನು ಒಂದಷ್ಟು ಭಾಗನ ಮಾರ್ಕೋತಾನೆ, ಒಂದಷ್ಟು ದುಡ್ಡು ಮಾಡ್ಕೋತಾನೆ. ಮಾಡ್ಕೊಂಡ್ಬಿಟ್ಟು ಆ ದುಡ್ಡಿನಲ್ಲಿ ಬೋರ್ವೆಲ್ ತೆಗೆಸ್ಬೇಕು, ನೆಲ ಹಾಕ್ಸಿದ್ರೆ ಏನಾದ್ರೂ ನೀರು ಬೀಳ್ಬೋದೇನೋ ಅಂತೇಳ್ಬಿಟ್ಟು ಅವನು ಎನ್ಕ್ವೈರಿ ಮಾಡ್ತಾನೆ. ಆವಾಗ ಬೋರ್ವೆಲ್ ತೆಗಿಯೋರು ಕೂಡ ಹೇಳ್ತಾರೆ, ಅಲ್ಲಪ್ಪ ಮಳೆ ಬರದೆ ಅಷ್ಟು ವರ್ಷ ಆಗಿದೆ, ಅಂತರ್ಜಲ ಇದ್ದರೆ ತಾನೇ ಬೋರ್ವೆಲ್ಲಲ್ಲಿ ನೀರು ಬೀಳೋದು, ಎಲ್ಲಿಂದ ಬರಬೇಕು ಕೊಳವೆ ಬಾವಿನಲ್ಲಿ ನೀರು ಅಂತಂದರೂ ಕೂಡ ಅವನು ಇಲ್ಲ ಅವನಿಗೇನು ದೇವ್ರ ಮೇಲೆ ನಂಬಿಕೆ. ಅವನಿಗೆ ಇಲ್ಲ ನೀವು ತೆಗೀರಿ, ನಾನು ದುಡ್ಡು ಕೊಡ್ತೀನಿ ಅಂತಂದರೆ ಅವ್ರಿಗೇನು ದುಡ್ಡು ಕೊಟ್ಟರೆ ಬಂದು ತೆಗಿತಾರೆ. ಬಂದು ತೆಗಿಯೋದಕ್ಕೆ ಶುರು ಮಾಡ್ತಾರೆ. 1000 ಅಡಿ ಹೋಗುತ್ತೆ, ಬರೀ ಧೂಳು ಬಿಟ್ಟರೆ ಇನ್ನೇನು ಬೀಳೋದಿಲ್ಲ. 1500 ಅಡಿ ಹೋದರೂ ಕೂಡ ಬರೀ ಧೂಳು, ನೀರಿನ ಒಂದಷ್ಟು ಕೂಡ ಲಕ್ಷಣನೇ ಕಾಡೋದಿಲ್ಲ. ಅವನಿಗೂ ಕೂಡ ಎಲ್ಲೋ ಎದೆಗುಂದುತ್ತಾ ಬರ್ತಾನೆ, ಅಯ್ಯೋ ದೇವರೇ ಹಿಂಗೆ ಆದರೆ ಹೆಂಗಪ್ಪ, ಇರೋ ದುಡ್ಡನ್ನು ಕಳ್ಕೊತಾ ಇದ್ದೀನಲ್ಲ ಅಂಥೇಳಿ. ಆದರೆ ಇನ್ನೂ ಸ್ವಲ್ಪ ಡೆಪ್ತಿಗೆ ಹೋಗ್ತಾ 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 ಒಂಥರ ರಾಡಿ ಥರ, ಕೆಸರು ಥರ, ತುಂಬ ತಿಕ್ಕಾಗಿರೋ ಅಂಥ, ಮಂದಗಿರೋ ಅಂಥ, ಕರ್ರಗಿರೋ ಅಂಥದ್ದು, ನೀರಂಥದ್ದು ತುಂಬ ಮಂದಗಿರೋ ಅಂಥದ್ದು ಹೊರಗಡೆ ಬಂದ್ಬಿಡುತ್ತೆ ರಭಸವಾಗಿ. ಅದು ಎಷ್ಟನ್ನ ತಡೆ ಹಿಡಿಬೇಕಂದ್ರೂ ಕೂಡ ತಡೆ ಹಿಡಿಯೋದಕ್ಕಾಗೋದಿಲ್ಲ, ಅಷ್ಟು ರಭಸವಾಗಿ ಬರ್ತಾನೆ ಇರುತ್ತೆ. ನೋಡಿದ್ರೆ ಜಿಗಿಟಾಗಿರುತ್ತೆ. ಅದನ್ನು ಟೆಸ್ಟ್ ಮಾಡಿಸಿದ್ರೆ ಅದು ಕ್ರೂಡ್ ಆಯಿಲ್ ಅಂತಬಿಟ್ಟು ಗೊತ್ತಾಗುತ್ತೆ. ಅಂತಂದರೆ ಪೆಟ್ರೋಲು ಡೀಸೆಲ್ ಎಲ್ಲ ತಯಾರು ಮಾಡ್ತಾರಲ್ವ, ಅಂಥ ಆಯಿಲ್ ಅಲ್ಲಿ ಬಿದ್ದುಬಿಟ್ಟಿರುತ್ತೆ. ಆವಾಗ ಎಲ್ಲರೂ ಕೂಡ ಹೊಗಳೋದಕ್ಕೆ ಶುರು ಮಾಡ್ತಾರೆ, ಅಯ್ಯೋ ನೀನು ಅದೃಷ್ಟ ಅನ್ನೋದು ಕುಲಾಯಿಸಪ್ಪ, ದೇವರು ಕಂಡುಬಿಟ್ಬಿಟ್ಟ ನಿನಗೆ ಎಲ್ಲರೂ ಕೂಡ ನೀರು ಬಿದ್ದರೆ ಸಾಕಪ್ಪ ಅಂತಂದರೆ ನಿನಗೆ ತೈಲನೇ ಬಿದ್ದುಬಿಟ್ಟಿದೆ, ಇವಾಗ ನೀನು ಕೋಟ್ಯಾಧಿಪತಿ ಆಗ್ಬಿಡ್ತೀಯ ಅಂತೇಳಿ ಅವನು ಆ ಊರಲ್ಲಿ ಅವನಿಗೆ ಬಂದ ದುಡ್ಡಿಂದ ಸ್ವಲ್ಪ ವ್ಯವಸ್ಥೆನೂ ಮಾಡ್ತಾನೆ. ಮಾಡಿಬಿಟ್ಟು ತನ್ನ ಉದ್ಯಮನ ನಡೆಸೋದಕ್ಕೆ ಶುರು ಮಾಡ್ತಾನೆ. ಆಯಿಲ್ಲು ಎಕ್ಸ್ಟ್ರಾಕ್ಟ್ ಮಾಡೋದು, ಅದನ್ನು ಎಕ್ಸ್ಪೋರ್ಟ್ ಮಾಡಿಬಿಟ್ಟು ಮಾರೋದು. ಇದೇ ಥರ ಮಾಡಿ 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 ಅವನು ನೋಡ್ತಾ 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 ದೊಡ್ಡ ಕೋಟ್ಯಾಧಿಪತಿಯಾಗಿ ಬೆಳ್ಕೊಂಡ್ಬಿಡ್ತಾನೆ. ಬೆಳೆದ ಮೇಲೆ ದುಡ್ಡು ಇದ್ದವರಿಗೆ ಸಜೆಷನ್ ಕೊಡೋರು, ಆತ್ಮೀಯತೆಯಿಂದ ಇರೋರು, ತಮ್ಮವರು ಅಂತ ಅನ್ನೋರು ತುಂಬ ಜನ ಉಟ್ಕೋತಾರೆ. ಅವಾಗ ಎಲ್ಲರೂ ಕೂಡ ಅವರಿಗೆ ಸಲಹೆ ಕೊಡೋದಕ್ಕೆ ಶುರು ಮಾಡ್ತಾರೆ, ಅಲ್ಲಪ್ಪ ನೀನು ಇಷ್ಟೊಂದು ದುಡ್ಡಿದೆ, ನೀನು ಇಷ್ಟು ದೊಡ್ಡ ವ್ಯಕ್ತಿ, ನೀನು ಹಿಂಗಿದ್ರೆ ಹೆಂಗೆ, ನೀನು ಹಂಗಿರಬೇಕು ಹಿಂಗಿರಬೇಕು, ನಿನಗೊಬ್ಬ ಸೆಕ್ರೆಟ್ರಿ ಇಲ್ಲ ಅಂದರೆ ಹೆಂಗೆ, ಒಂದು ದೊಡ್ಡ ಕಾರ್ ಇಲ್ಲ ಅಂತಂದರೆ ಹೆಂಗೆ ಬಿಟ್ಟು ಸಲಹೆಗಾರರು ಉಟ್ಕೋತಾರೆ. ಹೌದಲ್ವಾ, ನನ್ನ ಹತ್ರ ಬೇಕಾದಷ್ಟು ದುಡ್ಡಿದೆ, ನಾನು ಏನು ಮಾಡೋದು ಅಂತ ಬಿಟ್ಟು ಅವನೇನು ಮಾಡ್ತಾನೆ, ತುಂಬ ಬುದ್ಧಿವಂತನಾದ IAM ಅಂಥ ಮನುಷ್ಯನಿಗೆ ಕಟ್ಕೊಂಡು ಬಂದು ತನ್ನ PA ಆಗಿ ಇಟ್ಕೋತಾನೆ. ಇವನು ಸಾಮಾನ್ಯವಾದ ರೈತ, ಇವನು ಅವಿದ್ಯಾವಂತ, ಇವನಿಗೆ ಏನು ವ್ಯವಹಾರ ಜ್ಞಾನ ಅನ್ನೋದೇ ಇರೋದಿಲ್ಲ. ಅದು ದಿನ ಬೆಳಗಾಗೋದ್ರ ಒಳಗಡೆ ಅವನು ಸಾಹುಕಾರ ಬೇರೆ ಆಗಿಬಿಟ್ಟಿರ್ತಾನೆ, ಅವನಿಗೆ ಅನುಭವ ಕೂಡ ಇರೋದಿಲ್ಲ. ಅಂಥದ್ರಲ್ಲಿ ಅವನಿಗೆ ಮ್ಯಾನೇಜ್ ಮಾಡೋದು ಹೆಂಗೆ ಅಂತಬಿಟ್ಟು ಗೊತ್ತಾಗೋದಿಲ್ಲ. ಸೆಕ್ರೆಟ್ರಿಗೆ ಇಟ್ಕೋತಾನೆ. ಆ ಸೆಕ್ರೆಟ್ರಿಗೆ ಕೇಳ್ತಾನೆ, ನೋಡಪ್ಪ ನಾನು ತುಂಬ ದೊಡ್ಡ ಕಾರ್ ತೊಗೋಬೇಕು, ಏನು ಮಾಡಬೇಕು, ಯಾವುದು ತುಂಬ ಎಷ್ಟಾದ್ರೂ ಕೋಟಿ ಖರ್ಚಾಗಲಿ ನನಗೆ ದೊಡ್ಡ ಕಾರ್ ಬೇಕು. ಎಲ್ಲರೂ ಕೂಡ ನೋಡಿದವರೆಲ್ಲ ಹಬ್ಬ ಇವನು ಹೆಂಗೆ ಬೆಳೆದ್ಬಿಟ್ಟಿದ್ದಾನಪ್ಪ ನಮ್ಮ ಕಣ್ಣು ಮುಂದೆ ಅಂತ ಅನ್ಬೇಕು. ಅಂಥ ದೊಡ್ಡ ಕಾರು ಎಷ್ಟೇ ಕೋಟಿ ಖರ್ಚಾಗಲಿ ತೊಗೊಂಡು ಬಾ ಅಂತ ಹೇಳ್ತಾನೆ. ಹಂಗೆ ಆಗಲಿ ಅಂತೇಳ್ಬಿಟ್ಟು 22 ಉದ್ದದ ದೊಡ್ಡ ಕಾರನ್ನು ತೊಗೊಂಬಂದು ನಿಲ್ಲಿಸ್ತಾನೆ.
ಇಷ್ಟ ಆಯಿತು ಅಂತೇಳಿ, ಅವನಿಗೇನು ದುಡ್ಡಿಗೆ ಬರೋನೇ ಇರೋದಿಲ್ಲ. ಆಯಿತು ಅಂತಬಿಟ್ಟು ಅವನು ಶ್ರೀಮಂತ ಒಪ್ಕೋತಾನೆ. ಒಪ್ಕೊಂಡು ಇವಾಗ ಅಷ್ಟು ದೊಡ್ಡ ಕಾರಿಗೆ ಅಷ್ಟೇ ಎಕ್ಸ್ಪೀರಿಯನ್ಸ್ಡ್ ಆದಂಥ ಒಬ್ಬ ಡ್ರೈವರ್ ಬೇಕಾಗುತ್ತೆ. ಆಯಿತು, ಡ್ರೈವರು ಬಂದಾಯಿತು, ಅವನು ಕೇಳಿದಷ್ಟು ಸಂಬಳನೂ ಕೊಟ್ಟಾಯಿತು. ಒಳಗಡೆ ನೋಡ್ತಾನೆ, ಒಳಗಡೆ ನೋಡಿಬಿಟ್ಟು ಏನಿದು ಇಲ್ಲಿ ಗಾಳಿನೇ ಬರ್ತಾ ಇಲ್ವಲ್ಲ ಅಂತಬಿಟ್ಟು ಹೇಳ್ತಾನೆ ಅವನು ರೈತ. ಹೇಳ್ತಿದ್ದಂಗೆ ಏನು ಸರ್, ಒಂದು ಬಟನ್ ಆನ್ ಮಾಡ್ತಿದ್ದಂಗೆ AC ಇದೆ, ಅದರಲ್ಲಿ ತುಂಬ ನಿಮಗೆ ಎಷ್ಟು ಬೇಕೋ ಅಷ್ಟು ಕೂಲಾಗಿರುತ್ತೆ ಅಂತ ಹೇಳ್ತಾನೆ. ಇಲ್ಲ ಇಲ್ಲ, ನನಗೆ ಪ್ರಕೃತಿದತ್ತವಾದ ಗಾಳಿನೇ ಬೇಕು, ಅದರ ಸಲುವಾಗಿ ಟಾಪಲ್ಲಿ ಓಪನ್ ಇರಬೇಕು ಅಂತಂದರೆ ಆಯಿತು, ಟಾಪ್ ಓಪನ್ ಇರೋ ಕಾರನ್ನೇ ತರಿಸ್ತಾರೆ. ಟಾಪ್ ಓಪನ್ ಆಗುತ್ತೆ. ಮತ್ತು ನೋಡ್ತಾನೆ, ನನಗೆ ಇಂಥ ಮೆತ್ತಗಿರೋ ಸೀಟುಗಳೆಲ್ಲ ಆಗೋದಿಲ್ಲ, ನನಗೆ ಮರದ ಅಲ್ಲಿಗೆ ಮೇಲೆ ಕೂತ್ಕೊಂಡ ಅಭ್ಯಾಸ, ಅದ್ರ ಸಲುವಾಗಿ ಒಂದು ಉದ್ದನೆಯ ಒಂದು ಸ್ಟೂಲ್ ಮಾಡಿಸ್ರಿ ಅಂತೇಳಿ. ಇದರಲ್ಲಿ ಎಲ್ಲ ಇದೆ ಸಾರ್ ಅಂತಂದ್ರೂ ಕೂಡ ಕೇಳೋದಿಲ್ಲ ಅವನು. ಒಂದು ಉದ್ದನೆಯ ಸ್ಟೂಲ್ ಹಾಕ್ಕೊಂಡು ಅದ್ರ ಮೇಲೆ ಕೂತ್ಕೊಂಡು ಅವನು ಆ ಕಿಟಕಿ ಮೂಲಕ ತನ್ನ ಕುತ್ತಿಗೆನ ಹೊರಗಡೆ ಇಟ್ಕೊಂಡು ಸುತ್ತಮುತ್ತನೂ ಅವನು ನೋಡ್ತಾ ಇರಬೇಕು. ಎಲ್ಲರೂ ಕೂಡ ಹೋಗೋರು ಬರೋರೆಲ್ಲ ನನ್ನನ್ನು ಯಾವ ದೃಷ್ಟಿಯಿಂದ ನೋಡ್ತಾರೆ, ಏನು ಮಾತಾಡ್ತಾರೆ. ಕೆಲವು ಜನ ಹೊಟ್ಟೆ ಕಿಚ್ಚು ಪಡ್ಕೋತಾರೆ, ಕೆಲವರು ನನ್ನನ್ನು ಹೆಮ್ಮೆಯಿಂದ ನೋಡ್ತಾರೆ. ಹಬ್ಬ, ನಮ್ಮ ಕಣ್ಣು ಮುಂದೆ ಈ ರೈತ ಹೆಂಗೆ ಬೆಳೆದ್ಬಿಟ್ಟ ಅಂತೇಳ್ಬಿಟ್ಟು ಹೆಮ್ಮೆ ಪಡ್ತಾರೆ. ಅದನ್ನೆಲ್ಲ ನಾನು ನೋಡಬೇಕು ಅಂತೇಳ್ಬಿಟ್ಟು ಅವನೇನು ಮಾಡ್ತಾನೆ, ಎಲ್ಲಿಗಾದರೂ ಆ ಗಾಡಿ ಹೋಗ್ತಾ ಇದ್ದಾಗ ಆ ಕುತ್ತಿಗೆ ಕಾಣೋ ಹಾಗೆ, ಹೊರಗಡೆ ಎಲ್ಲ ತಾನು ನೋಡೋ ಹಾಗೆ ಕೂತ್ಕೊಳ್ಳೋ ವ್ಯವಸ್ಥೆ ಮಾಡ್ಕೋತಾನೆ. ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟು ಇನ್ನೊಂದು ಆಶ್ಚರ್ಯ ಏನಪ್ಪ ಅಂತಂದರೆ, ಅಂಥ ದೊಡ್ಡ ಕಾರು, ಅಷ್ಟೊಂದು ಕೋಟಿಗಟ್ಟಲೆ ಕೊಟ್ಟು ತೊಗೊಂಬಂದಿರೋ ಕಾರು ಗಂಟೆಗೆ 4 ಕಿಲೋಮೀಟ್ರಿಗಿನ್ನ ವೇಗವಾಗಿ ಓಡೋದಿಲ್ಲ. ಯಾಕಪ್ಪ ಅಂತಂದರೆ ಅದರಲ್ಲಿ ತುಂಬ ಪವರ್ಫುಲ್ಲಾದಂಥ 5000 ಹಾರ್ಸ್ ಪವರ್ ಇರೋ ಅಂಥ ಒಂದು ದೊಡ್ಡ ಇಂಜಿನ್ ಇದ್ದರೂ ಕೂಡ ಗಂಟೆಗೆ 200 ಕಿಲೋಮೀಟ್ರಿಗಿನ್ನೂ ವೇಗವಾಗಿ ಸರಾಗವಾಗಿ ಓಡೋ ಅಂಥ ಇಂಜಿನ್ ಇದ್ದರೂ ಕೂಡ ಆ ರೈತನಿಗೆ ಇಷ್ಟ ಆಗೋದಿಲ್ಲ. ಇಲ್ಲ ಇಲ್ಲ, 2 ಎತ್ತುಗಳನ್ನ ಈ ಕಾರಿಗೆ ಕಟ್ಟಿ, ಎತ್ತುಗಳು ಈ ಗಾಡಿನ ಎಳ್ಕೊಂಡು ಹೋಗಬೇಕು ಅಂತ ಹೇಳ್ತಾನೆ. ಎಲ್ಲರೂ ಕೂಡ ಏನಪ್ಪ ಇವನು ದಡ್ಡ ಅಂತೇಳ್ಬಿಟ್ಟು ಹೇಳ್ತಾರೆ. ಅದು 4 ಕಿಲೋಮೀಟ್ರ್ ವೇಗದಲ್ಲಿ ಓಡೋ ಹಾಗೆ ಮಾಡ್ತಾನೆ. ಈ ಕತೆ ಕೇಳಿದರೆ ನಮಗೆಲ್ಲ ನಗು ಬರ್ಬೋದು ಅನಿಸುತ್ತೆ, ಇವನೆಂಥ ಹುಚ್ಚನಪ್ಪ ಅಂತ ನಾವು ಅನ್ಕೋಬೋದು. ಆದರೆ ಆ ರೈತ ನಮ್ಮ ಪ್ರತಿನಿಧಿನೇ ಅವನು, ನಾವು ಬೇರೆ ಅಲ್ಲ, ಅವನು ಬೇರೆ ಅಲ್ಲ. ಆ ರೈತ ಹಾಡ್ದಾಗೆ ನಾವು ಕೂಡ ಅಷ್ಟೇ, ನಮ್ಮಲ್ಲಿ ಎಂಥ ಅಂತಃಶಕ್ತಿ ಇದೆ, ಮನೋಶಕ್ತಿ ಇದೆ ಅನ್ನೋದನ್ನು ನಾವು ಗುರ್ತಿಸೋದಕ್ಕೆ ಹೋಗೋದಿಲ್ಲ. ಈ ಬಾಹ್ಯ ಪ್ರಪಂಚನೇ ನಾವು ಸುಖ ಅಂತ ಅಂದ್ಕೊಂಡ್ಬಿಡ್ತೀವಿ. ಈ ಬಾಹ್ಯ ಪ್ರಪಂಚದಲ್ಲಿರೋ ಸುಖನೇ ನಾವು ಸುಖ ಅಂದ್ಕೊಂಡ್ಬಿಡ್ತೀವಿ. ನಾವು ನಮ್ಮ ಸಂಸಾರನ ಕಟ್ಕೋಬೇಕು, ಒಂದು ಜೀವನದಲ್ಲಿ ಸೆಟಲ್ ಅಂತಬಿಟ್ಟು ಹೇಳ್ತೀವಲ್ವ, ಆ ಥರ ಒಂದು ನೆಲೆ ನಿಂತ್ಕೋಬೇಕು ಅಂತಂದರೆ ಎಷ್ಟು ಏರುಪೇರುಗಳನ್ನ, ಅವಮಾನಗಳನ್ನು ಎಲ್ಲ ಸಹಿಸ್ಕೊಂಡು ಕಷ್ಟಪಟ್ಕೊಂಡು ಆ ರೈತ ಯಾವ ರೀತಿ ಎಲ್ಲಾನು ಎದುರಿಸ್ಕೊಂಡು ಬಂದು ಒಬ್ಬ ಕೋಟ್ಯಾಧಿಪತಿ ಆದ್ನೋ, ಅದೇ ರೀತಿ ನಾವು ಕೂಡ ತುಂಬ ಸ್ಟ್ರಗಲ್ ಮಾಡ್ತಾ ಒಂದು ಹಂತಕ್ಕೆ ಬಂದು ನಿಂತ್ಕೋತೀವಿ. ಒಳ್ಳೆಯ ಕೆಲಸ ಸಿಕ್ಕುತ್ತೆ, ಮದುವೆ ಆಗುತ್ತೆ, ಮಕ್ಕಳಾಗುತ್ತೆ, ಒಂದಷ್ಟು ನಾವು ದುಡಿತೀವಿ, ಅದರಿಂದ ಒಂದು ಒಳ್ಳೆಯ ಮನೆ ಕಟ್ಕೋತೀವಿ, ಒಂದು ಕಾರನ್ನು ತಗೋತೀವಿ, ನಮಗೆ ಏನೇನು ಅನುಕೂಲ ಬೇಕು ಒಂದಷ್ಟು ಬ್ಯಾಂಕ್ ಡೆಪಾಸಿಟ್ಸ್ ಇಟ್ಕೋತೀವಿ, ನಮ್ಮ ಲೈಫನ್ನು ಸೇಫ್ ಮಾಡ್ಕೋತೀವಿ, ನಮ್ಮ ಮಕ್ಕಳಿಗೆ ಚೆನ್ನಾಗಿ ಓದಿಸ್ತೀವಿ, ಅವ್ರೇನಾದ್ರೂ ಫಾರಿನಿಗೆ ಕಳಿಸ್ತೀವಿ, ಅವ್ರಿಗೆ ಮದುವೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ನಮ್ಮ ಜೀವನ ಇಷ್ಟೇ ಅಂತ ಅಂದ್ಕೊಂಡ್ಬಿಡ್ತೀವಿ. ಇದ್ರಿಗಿನ್ನ ಜಾಸ್ತಿ ನಾವು ಯೋಚನೆ ಹೋಗೋದಿಲ್ಲ. ನಮ್ಮ ದೇಹದಲ್ಲಿರೋ ಈ ಆತ್ಮಶಕ್ತಿಗೆ ಎಂಥ ಪವರ್ ಇದೆ ಅಂತಂದರೆ 1000 ಹಾರ್ಸ್ ಪವರ್ ಕೂಡ ಕಮ್ಮಿ ಆಗೋಯಿತು. ಅದ್ರಿಗಿನ್ನ ತುಂಬ ಬಲಿಯುತವಾಗಿದೆ. ಆದರೂ ಕೂಡ ನಾವು ಅದನ್ನು ಗುರ್ತಿಸೋಕೆ ಹೋಗೋದಿಲ್ಲ. ಈ ನಮ್ಮ ಕಣ್ಣಿಗೆ ಏನು ಕಾಣಿಸ್ತಾ ಇದೆ ಬಾಹ್ಯ ಶರೀರ, ಇದೇ ನಾನು ಅಂತ ಅಂದ್ಕೊಂಡ್ಬಿಡ್ತೀವಿ. ಈ ಪ್ರಪಂಚದಲ್ಲಿ ಏನು ಕಾಣ್ತಾ ಇದೆ ಸುಖ, ಅದೇ ಸುಖ ಅಂತ ಅಂದ್ಕೊಂಡ್ಬಿಡ್ತೀವಿ. ಅದ್ರ ಸಲುವಾಗಿ ಆ ರೈತನಿಗೆ ನಮಗೆ ಏನು ಡಿಫ್ರೆನ್ಸೇ ಇಲ್ಲ. ಅವನಿಗೆ ಅಷ್ಟು ವೇಗವಾಗಿ ಓಡೋಂಥ ಲಕ್ಸುರಿ ಕಾರ್ ಇದ್ದರೂ ಕೂಡ ಅದ್ರ ಬೆಲೆ ಗೊತ್ತಿರೋದಿಲ್ಲ, ಎತ್ತಿನ ಗಾಡಿ ಮೂಲಕ ಏಳಿಸ್ತಾನೆ. ನಾವು ಕೂಡ ಅಷ್ಟೇ, ನಮ್ಮಲ್ಲಿ ಅದ್ಭುತವಾದ ಆತ್ಮಶಕ್ತಿ, ಮನೋಶಕ್ತಿ ಇದ್ದರೂ ಕೂಡ ಅದನ್ನು ನಾವು ಯೂಸ್ ಮಾಡ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಅಯ್ಯೋ ಅವರೇನಪ್ಪ ಅವತಾರ ಪುರುಷರು, ಅವ್ರು ಮಾಡಿ ತೋರಿಸಿದ್ರು, ನಾನು ಶ್ರೀ ಸಾಮಾನ್ಯ, ನಾನೇನು ಮಾಡೋಕ್ಕಾಗುತ್ತೆ, ನಾನು ಯಾರಿಗೂ
ನಾನು ಹೆಂಗೆ ಬದುಕಬೇಕು ಅಂತಂದರೆ ನಾನು ಸುಖವಾಗಿರಬೇಕು, ಬೇರೆಯವ್ರಿಗೂ ತೊಂದರೆ ಮಾಡಲಿದ್ದಂಗೆ ಆರಾಮಾಗಿದ್ಬಿಟ್ರೆ ಸಾಕಪ್ಪ. ಆ ಪರಮಾತ್ಮ ಇರೋ ಅಷ್ಟು ದಿನ ನಾವು ಆರಾಮಾಗಿರೋಣ, ಆಮೇಲೆ ನಾಳೆ ಹೆಂಗೋ ಅಂತಬಿಟ್ಟು ಯೋಚನೆ ಮಾಡಿಬಿಟ್ಟು ಇಷ್ಟರಲ್ಲೇ ಒಂದು ಲಿಮಿಟೇಷನ್ಸ್, ಒಂದು ಬೌಂಡ್ರಿನ ಹಾಕ್ಕೊಳ್ಬಿಟ್ಟು ಅಷ್ಟರಲ್ಲೇ ಇರ್ತೀವಿ. ಇದ್ರಿಗಿನ್ನ ಬೇರೆನ ನಾವು ನೋಡೋಕ್ಕೆ ಹೋಗೋದಿಲ್ಲ. ಇದ್ರ ಆಚೆಗೆ ಏನೋ ಇದೆ ಅಂತಬಿಟ್ಟು ಗೊತ್ತೇ ಇಲ್ಲ. ಪುನರ್ಜನ್ಮದ ಕಾನ್ಸೆಪ್ಟ್ ಬಗ್ಗೆ ಎಲ್ಲ ಮಾತಾಡ್ತೀವಿ. ಈ ಆತ್ಮಶಕ್ತಿನೇ, ಈ ಭಗವಂತನ ರೂಪ, ಈ ಜೀವಾತ್ಮ ಎಲ್ಲ ಮಾತಾಡ್ತೀವಿ. ಆದರೆ ಅದು ಏನು ಅಂತಬಿಟ್ಟು ಕಂಡುಕೊಳ್ಳೋಕೆ ಹೋಗೋದಿಲ್ಲ. ನಮ್ಮ ಮನಸ್ಸಿಗೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನು ಕಂಡುಕೊಳ್ಳೋಕೆ ಹೋಗೋದಿಲ್ಲ. ಈ ಕಥೆನ ಯಾವಾಗಲೂ ವಿವೇಕಾನಂದರು ಯಾವಾಗಲೂ ಹೇಳ್ತಾ ಇದ್ರಂತೆ. ಅವ್ರು ಹೇಳ್ತಾ ಇದ್ರಂತೆ, ಎದ್ದೇಳು ಎದ್ದೇಳು ಅಂತೇಳ್ಬಿಟ್ಟು, ಜಾಗೃತಿಯಾಗು ಅಂತೇಳಿ. ಅದನ್ನು ನಿದ್ದೆನೇ ಮಾಡ್ತಾ ಇದ್ದೀವಿ, ಎದ್ದೇಳ್ತಾನೇ ಇಲ್ಲ. ಇಂಥ ಸುಂದರವಾದ ಕಥೆನ ನಾನು ನನಗೆ ತೋಚಿದಾಗಿ ಹೇಳಿದ್ದೀನಿ. ನಮಸ್ತೆ.